ಇರಬೇಕು, ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲವಾಗಿ ಕಾಣುವಂಥ ರೀತಿಯಲ್ಲಿ ಇರಬೇಕು. ಅದು ಆಯೋಗ ಪ್ರಕರಣ ದಾಖಲ ಮಾಡ್ತಾರೆ, ಅದು ಕಾನೂನು ಸಬ್ಮಿಟ್ ಮಾಡೋದು ಕೆಲಸ ಮಾಡ್ತಾರೆ. ಈ ಕಡೆ ಆ ಹುಡುಗಿ ಸುಮಾರು 3-4 ವರ್ಷದ ಆರೋಗ್ಯ ಸರಿ ಇಲ್ಲ, ಎಲ್ಲ ಆಸ್ಪತ್ರೆ ತೋರಿಸಿರೋ ಸ್ಥಿತಿ ಒಳಗಡೆ ಅವರು ದೈವದ ಭಕ್ತರು. ಆ ಮುಂದಿನ ಹತ್ರ ಹೋದಂಥ ಸಂದರ್ಭದಲ್ಲಿ 2-3-4 ಅಮಾಶೆ 2 ವರ್ಷದವ್ರು ಹೋಗ್ತಾ ಬರ್ತಾ ಇದ್ರು, ಅಲ್ಲಿ ಆರಾಮಾದಂಥ ಸಂದರ್ಭದಾಗ ಆ ಕೂಸು ಆರಾಮಾಗಿರೋ ಒಂದು ಖುಷಿಗೆ ಒಂದು ತಂದೆ ಅಥವಾ ಅಣ್ಣನ ಪ್ರೀತಿ ತೋರಿಸಿ ಮುದ್ದಾಡ್ತಾನೆ. ಅದ್ರೊಳಗೆ ಏನಿಲ್ಲ, ನೀವು ಕೂಡ ಬಹಳ ಗಮನಿಸ್ಬೇಕು. ಅದನ್ನ ಏನು ಬುದ್ಧಸಿಗೆ ಎತ್ತಿ ಮನ್ಸೂರಾಗಿ ಮುದ್ದಾಡೋದು ತಪ್ಪು. ಅದನ್ನು ಇವತ್ತ ನೀವು ನಂತರ ಬಿಡ್ತಲ್ಲ, ನಾವು ಹಳ್ಳಿ ಒಳಗೆ ಇರ್ತಕ್ಕಂಥ ಅಜ್ಜರ್ ಏನ್ ಮಾಡ್ತಾರೆ ಅಂದ್ರೆ ಸಣ್ಣ ಸಣ್ಣ ಮೊಮ್ಮಕ್ಕಳಿಗೆಲ್ಲ ಎದ್ದೇಳಿ ಏನೇನೋ ಅಶ್ಲೀಲ ಶಬ್ದಗಳು ಕತ್ತಿಗೆ ಮಜಾಕ್ ಮಾಡ್ತಾರೆ. ಅಂದ್ರೆ ಇವ್ರೆಲ್ಲರ ಮೇಲೆ ಪೋಸ್ಕ ಕೇಸ್ ಹಾಕುವಂತದಾಯ್ತಲ್ಲ. ಇವತ್ತು ಪೋಸ್ಕ ಕೇಸ್ ಹಾಕಿದ್ರೆ ಏನಾಗ್ಯದಂದ್ರೆ ಇಂತಿಂತ ಕೇಸ್ ಹಾಕೋದ್ರಿಂದ ನಾಳೆ ರಿಯಲ್ ಮಾಡುವಂತ ಆರೋಪಿ ಅತ್ಯಾಚಾರ ಜಾಸ್ತಿ ಆಗ್ತಾವಂದ್ರೆ ಇಂಥ ಸುಳ್ಳು ಕೇಸ್ ಹಾಕೋದ್ರಿಂದ ಆ ಕೇಸಿಗೆ ಬೆಲೆ ಇಲ್ಲದಾಗ ಅಂತ ಮಾತ್ರ ನಾನು ಹೇಳ್ತಾರೆ. ಇವತ್ತ ಪೋಸ್ಕ ಅಂದ್ರೆ ಏನು ಗೊತ್ತು, 18 ವಯಸ್ಸು ಒಳಗಿರ್ತಕ್ಕಂಥ ಹುಡುಗಿ ಮೇಲೆ ಏನಾದ್ರು ಅತ್ಯಾಚಾರ ಆಗಿತ್ತು ಅಂತಂದ್ರೆ ಬುದ್ಧ ಮಕ್ಕಳಿಗೆ ಪೋಸ್ಕ ಹಾಕಿ ಅವ್ರಿಗೆ ಬೇಕು ಶಿಕ್ಷೆ ಕೊಡ್ಬೇಕಂತ ಒಂದು ಕಾಯ್ದೆ ಒಳಗ ಒಬ್ರು ಸ್ವಾಮೀಜಿ ತನ್ನ ಮಗಳು ತಂಗಿ ಸಮಾನ ಮಕ್ಕಳು ಸಮಾನ ಅಂತ ಪ್ರೀತಿ ತೋರಿಸಿದ ಕೇಸ್ ಹಾಕ್ತಾರಂದ್ರೆ ಇವ್ರು ಎಂತ ಲುಜ್ಜು ಬಿಟ್ಟು ನನ್ನ ಮಕ್ಕಳು ಇರ್ಬೇಕಂತ ನಾನು ಅನ್ಕೋತೀನಿ. ಯಾದಗಿರಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಎಲ್ಲೋ ನೋಡಿದ್ರೆ ಕಾನೂನು ದಾರಿ ತಪ್ಪಕತ್ತಾರ ಅಂತ ಸ್ಪಷ್ಟವಾಗಿ ಕಾಣಿಸಕತ್ತೆ. ಕೆಲವು ದಿನಗಳಿಂದ ನೋಡ್ತಾ ಇದ್ದೀವಿ ನಾವು ಬೇರೆ ಬೇರೆ ರೀತಿ ಒಳಗಡೆ ಕಾನೂನು ಸಂಬಂಧ ಅವರೇ ಕಾನೂನು ಕೊಟ್ಟಿರೋದು ಕಾನೂನನ್ನು ಮುಂದುವರೆದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾನೂನು ಬರೆದ ರೀತಿ ಒಳಗೆ ಯಾರಿಲ್ಲ. ಇವತ್ತು ಅವ್ರ ಹೆಸರು ಹೇಳ್ಕೊಂಡು ಕಾನೂನು ದಾರಿ ತಪ್ಪಿಸ್ತಾ ಇದ್ದಾರೆ. ಇವತ್ತು ಅಳಿತಕ್ಕ ಟ್ರೈನ್ ಒಳಗಿರುತ್ತೆ ಜಿಲ್ಲಾಡಳಿತ. ಇವತ್ತು ನಿಮ್ಗೆ ತಾಕತ್ತಿತ್ತಪ್ಪ ಬೈರವಾಗ ಬರ್ರಿ, ಇವತ್ತು ನಾವು ಬರ್ತೀವಿ. ನಾವು ಯಾರಿಗೆ ಕೇಳೋದು ಅವ್ರು ಈಗ ಕೇಳ್ರಿ, ಮೊದಲು ಆ ಅಜ್ಜ ಏನ್ ಮಾಡ್ಯಾರ ಅಂತ, ಇಲ್ಲ ಅವ್ರ ತಂದೆ ತಾಯಿ ಕೇಳ್ರಿ. ಅದನ್ನ ಬಿಟ್ಟಿಗೆ ನೀವು ನಮ್ಮ ಕೈಯಾಗ ಅಧಿಕಾರ ಅದನ್ನ ಕೊಡೋದಕ್ಕೋಸ್ಕರ ನಾನೇ ಫಾರ್ ಮಾಡಂತ SP ಹೇಳಿದೆ, SP ಅವ್ರು ಮಾಡಿದ, ನಾಳೆ ಯಾವ್ಯಾವ ಹೇಳ್ತಾರೆ ಅವ್ರು ಬಂಧನೆ ಮಾಡಂತ ಪ್ರತಿಭಟನೆ ಮಾಡ್ತಾರೆ. ಇವತ್ತಿಂದ ಕುನ್ನಿ ಬಚ್ಚ ಲುಚ್ಚಗಳಿಗೆ ಮಾತಾಡೋಕೆ ಇಷ್ಟಪಡ್ತೀರಿ. ಇದೇ ರೀತಿ ಧರ್ಮಸ್ಥಳದಲ್ಲಿ ಹೋರಾಟ ಮಾಡಿದ್ರು, ಏನಾಯ್ತು ಹಣೆ ಬರ ಮಾಡಿದಂತ ಹಣೆ ಬರಕ್ಕೆ ಅವ್ರು ದೇವ್ರ ಶಿಕ್ಷೆ ಕೊಟ್ಟ. ಇವತ್ತು ನಿಮ್ ಕೈ ಒಳ್ಳೆದಾದ ಅದು ಮಾಡಕ್ ಹೋಗ್ಬೇಡ್ರಿ, ನೀವು ಕೈ ಕೆಟ್ಟದಕ್ಕಂತ ಕೈ ಹಾಕಕ್ ಹೋಗೋಣ ಅಂತ ಮಾತ್ರ ಹೇಳಿ. ಇವತ್ತು ನಿಮ್ ಸಂಘಟನೆ ಇರ್ಬೋದು, ಅಧಿಕಾರ ಇರ್ಬೋದು, ದುರುಪಯೋಗ ಸಲ ಮಾಡ್ಕೋಬಹುದು. ನಿಮ್ಮ ಅಧಿಕಾರದ ಹತ್ರ ಮಾತ್ರ ಯಾವುದೇ ಸಂಘಟನೆ ಶಾಶ್ವತ ತಿಳ್ಕೊಳ್ಳಿ. ನೀವು ಒಳ್ಳೆದ ಮಾಡಿಕೊಳ್ಳೋದು 4 ದಿನ ಮಾಡ್ತೀರಿ, ಅತಿಯಾಗಿ ಹೋಯ್ತಪ್ಪ ಅಂದ್ರ ಅದೇನಂತಾರ ದೀಪ ಆರೋ ಟೈಮ್ನಾಗ ಬಹಳ ಹೋಯ್ತದಂತ. ಯಾರಿಗಾರಂತ ಪ್ರಶ್ನೆ ಬರಕಿಲ್ಲ, ಎಲ್ಲರಿಗಂತ ಅವ್ರದಂತ ಒಂದು ಶಕ್ತಿ ಅದ. ಅದ್ರ ಹೊರತುಪಡಿಸಿ ನೀವು ವಿನಾಕಾರಣ ಮುತ್ಯನ ಬಂಧನ ಮಾಡ್ತೀವಿ ಅಂತಂದ್ರೆ ಈಗ ಯಾರು ಕೈ ಕಿಟ ಕೂತಿಲ್ಲ, ನಾವು ನೀಸಿ ಬಿಟ್ಟಿವಿ, ನಮಗೆ ಗಂಡಸ್ತನ ನಾವು ಕಾರ ಹೋಗ್ತಿದ್ದೀವಿ. ಮುತ್ಯನ ತಂಟೆಗೆ ಬಂದು ಮುತ್ಯನ ಏನಾದ್ರು ಬಂಧನ ಮಾಡ್ಬೇಕಂತ ಬಂದ್ರೆ ನಾವು ಸರ್ಕಾರಕ್ಕೂ ವಿರುದ್ಧ ಕ್ರೀಡಿದೀವಿ, ಅಲ್ಲಿಂದ ಶಾಸಕರ ವಿರುದ್ಧ ಕ್ರೀಡಿದೀವಿ, ಅಧಿಕಾರಿಗಳು ಅದಕ್ಕಂತ ಸಾಮೂಹಿಕ ಸಂಘಟನೆ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೀವಿ. ಇವತ್ತು ಸುರಪುರ ಹೋರಾಟದ ಇತಿಹಾಸದೊಳಗೆ ಸುರಪುರ ಹೋರಾಟದ ಬಂದಂತದ್ದು ಡಾಕ್ಟರ್ ರಾಜ ನಾಲ್ವಡಿ ವೆಂಕಟಪ್ಪ ನಾಯ್ಕರ್ ಅಂತ. ಇವತ್ತು ನಾವು ಶಾಪುರ ಜನ ಮಾತಾಡ್ತಾರೋ ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ. ನಾವು ಅಧಿಕಾರಿಗಳಿಗೆ, ಪೊಲೀಸ್ ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ನಾವು ಸ್ಪಷ್ಟವಾಗಿ ಹೇಳ್ತೀವಿ, ನೀವು ಕೊಲ್ಲಾಪುರ ತನಿಖೆ ಮಾಡ್ರಿ, ನಾವು ತನಿಖೆಗೆ ಸಹಕಾರ ಮಾಡ್ತೀವಿ. ತನಿಖೆ ಮಾಡಿ ಕೂಡಲೇ ಆ ಪ್ರಕರಣವನ್ನ ರದ್ದುಗೊಳಿಸಬೇಕು, ಚಾರ್ಜ್ ಶೀಟ್ ಬಿ ಫೈನಲ್ ಮಾಡಬೇಕಂತ ಸ್ಪಷ್ಟ ಎಚ್ಚರಿಕೆಯನ್ನು ನಾವು ಜಿಲ್ಲಾಡಳಿತ ಕೊಡ್ತೀವಿ. ಒಂದ್ ವೇಳೆ ನೀವು ಇದನ್ನ ಏನಾದ್ರು ಕೇರ್ಲೆಸ್ ಮಾಡಿದ್ದ ಕರೆಯಾದ್ರೆ ನಾವು ಯಾದಗಿರಿ ಜಿಲ್ಲಾದ್ಯಂತ ಎಲ್ಲ ತಾಲೂಕು ಯಾದಗಿರಿ ಬಂದ್ ಮಾಡ್ತೀವಿ. ಇದರೊಳಗೆ ಎರಡೇ ಮಾತಿಲ್ಲ ಅಂತ ಮಾತ್ರ ನಾವು ಹೇಳಿ ಇಷ್ಟಪಡ್ತೀವಿ. ಇವತ್ತು ಇಲ್ಲಿಗೆ ಬಾಗಿಲ್ಲ, ನಾಳೆ ನಾವು ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಮನೆ ಪತ್ರ ಕೊಡೋದು ಒಂದು ಕೆಲಸ ಮಾಡ್ಬೇಕು. ನಾವು ಆಯ್ತಾರ ಬಾಗಿಲ್ಲ, ಸೋಮವಾರ ಕೊಡೋಣ. ಆಮೇಲೆ ಅವ ಆಯೋಗದ ಮೇಲೆ ಇವತ್ತು ದೂರನ್ನು ದಾಖಲೆ ಮಾಡಬೇಕು. ಅವ ಸಸ್ಪೆಂಡ್ ಆದವರಿಗೆ ನಾವು ನಿರಂತರ ಹೋರಾಟ ಮಾಡಬೇಕು. ಇದು ನಾವು ಸುರಪುರ ಒಕ್ಕೂಟದಿಂದ ನಾನು ಕೂಡ ಇದಕ್ಕೆ ಬೆಂಬಲ ಸೂಚಿಸ್ತೀನಿ. ಆ ಮುಖ್ಯಸ್ಥರ ಅಭಿವೃದ್ಧಿ, ಧರ್ಮ, ಕಾಯಕ, ದೇವರು, ಮಠ, ಮಂದಿರಗಳಿಗೆ ಇವತ್ತ ಅಲ್ಲೇ ಮಾಡುವಂಥದ್ದು ಸುಳ್ಳು ಪ್ರಕರಣಗಳು ದಾಖಲಾಗುವಂಥದ್ದು ಈ ರೀತಿ ಹೆಚ್ಚಿಗೆ ಆದ. ಇದ್ರ ಬಗ್ಗೆ ಒಂದು ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ಕಣ್ಣು ಇಡಬೇಕು, ಅವ್ರು ರಕ್ಷಣೆ ಮಾಡುವಂತ ಕೆಲಸ ಮಾಡಬೇಕು. ಇವತ್ತು ಅವ್ರಿಗೆ ಏನಾದ್ರು ಕೇರ್ಲೆಸ್ ಮಾಡಿದ್ರೆ ಎಷ್ಟೋ ಸಂಘಟನೆಗಳು ಸ್ವಾಮಿಗಳಿಗೆ ನಾವು ಡೀಲ್ ಮಾಡುವಂತ ವಿಚಾರಗಳು ನಮ್ಮ ಬೆಳಗ್ಗೆ ಬಂದವ. ಮುತ್ತೆ ಇವತ್ತು ನಮ್ಗೆ ರೊಕ್ಕ ಕೊಡ್ರಿ, ಇಲ್ಲಾಂದ್ರೆ ಮ್ಯಾಕ್ ಕೇಸ್ ಮಾಡಿಸ್ತೀವಿ ನೋಡು. ಇವತ್ತು ಅವರೇ ಒಂದ್ ರೀತಿ ಒಬ್ರು ಯಾರನ್ನ ಕಳಿಸಿ ಅದು ಬೇರೆ ರೀತಿಯ ವಿಡಿಯೋ ಫೋಟೋಗಳು ತೆಕ್ಕೊಂಡು ಸೋಷಿಯಲ್ ಮೀಡಿಯಾದಾಗ ಯಾರೋ ಒಬ್ರು ಬೇಕಾದ್ರೆ ಪರಿಚಯ ಇರ್ತಾರೆ, ಅವ್ರ ನಾಯಕರ ಹೈಲೈಟ್ ಮಾಡಿ ಆಯಾಮ ನೀವು ಭೇಟಿ ಆಗೋದು, ಆಮೇಲೆ ಈ ಕಡೆ ಪ್ರತಿಭಟನೆ ಅಂತ ಹೆಸರಲ್ಲಿ ಕೂಗಾಡೋದು, ಇದು ಎಲ್ಲೋ ಒಂದು ರೀತಿಯ ನಡೀತಾರ ಅಂತ ಕೇಳಿದ್ದೆವು ನಾವು. ಅದಕ್ಕೆ ಯಾವುದೋ ಆಸ್ಪತ್ರೆ ಕೊಡೋದು ಬೇಕಾಗಿಲ್ಲ ಅಂತ ಯಾರೇ ಇರಲಿ, ಮ್ಯಾಕ್ಮೇಲ್ ಮಾಡುವಂತ ವ್ಯಕ್ತಿಗಳು ಯಾರಾದ್ರೂ ಒತ್ತೊಳಗಂತ ಕೆಲಸ ಆಗ್ಬೇಕು. ಮಠ ಮಂದಿರಗಳಿಗೆ, ಮುತ್ತರುಗಳಿಗೆ ರಕ್ಷಣೆ ಇಡುವಂತ ಕೆಲಸ ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳು ಮಾಡ್ಬೇಕಂತ ಸ್ಪಷ್ಟ ಹೇಳ್ತೀವಿ. ಮತ್ತೆ ಶಾಪುರ ಒಳಗೆ ನಮ್ಮ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರು ಶರಣಬಸಪ್ಪಗೌಡ ದಕ್ಷಿಣಪುರ ಕ್ಷೇತ್ರ, ತಾವು ಕೂಡ ಇದ್ರ ಬಗ್ಗೆ ಬಹಳ ಗಮನ ಹರಿಸಬೇಕು. ಗಮನ ಹರಿಸಿ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು
ನಾವು ಸೂಚನೆ ಕೊಡಬೇಕು. ಆ ಮುಕ್ತಿ ಕೊಟ್ಟ ತಾಲೂಕದ ಹೆಸರು ಉಳಿಸಬೇಕು. ಆ ಭಾಗದ ಆ ಜನರ ಒಂದು ನಂಬಿಕೆಯ ನಡೆದಿರುವ ದೇವರು ಅಂತ ಒಂದು ಹೆಸರು, ಅತಿ ಸಣ್ಣ ವಯಸ್ಸಲ್ಲೇ ಒಂದು ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಸಾಮೂಹಿಕ ಮದುವೆ ಆಗಿರ್ಬೋದು, ಅನೇಕ ಜಾತ್ರೆ ಆಗಿರ್ಬೋದು, ತಮ್ಮ ಕೈಯಿಂದ ಹಣ ಕೊಟ್ಟು ಸಹಾಯ ಮಾಡುವಂತ ಪ್ರಕರಣಗಳನ್ನ ನೋಡಿದೀವಿ. ಇಂಥ ಸಾರ್ವಜನಿಕ ಧಾರ್ಮಿಕ ಕಾರ್ಯಕ್ರಮಗಳು ಮಾಡುವಂತ ವ್ಯಕ್ತಿಗಳಿಗೆ ಯಾಕೆ ಟಾರ್ಗೆಟ್ ಮಾಡಕತ್ತಾರೆ? ಇವತ್ತು ಮಾಡ್ತಾರೆ, ಯಾವ ಗಾಂಜಾ ಸೇರ್ತಿದ್ದ ಕುಡಿತಿದ್ದ ಅವ ಯಾವ ರಾಜಕೀಯ ಮಾಡ್ತಾರ ಅವನಿಂದ ಮಾಡೋಣ, ಅವ್ರಿಗೆ ಬೇಡದಾಗ ಅಡ್ಡ ಬರಂಗಿಲ್ಲ. ಅವ್ರು ಪಾಪ ತನ್ನ ಮಠ ತನ್ನ ಊರು ತನ್ನ ಭಕ್ತರ ಅಂತ ಹೇಳಿ ತಾನು ಏನೋ ತಿರುಗಾಡ್ತಾರ. ಈ ಹುಡುಗಿ ವಿಚಾರದಾಗ ಹಂಗೆ ಮಾಡಲ್ಲ. ಯಾವ್ದಾರು ಸೈಕಲ್ ಮೋಟರ್ ಸಿಕ್ಕರು ಹುಡುಗರು ಡ್ರೈವ್ ಮಾಡ್ತಾರ, ಯಾರನ್ನ ಕಾರ್ ತಂದು ಡ್ರೈವ್ ಮಾಡ್ತಾರ, ಯಾರ ಮುದುಕರು ಬಂದವ್ರು ಎತ್ಕಡೆಗೆ ತೂತ್ ಮಾಡಿ ಉಳಿಸೋದು ನೋಡಿವಿ, ಅವ್ರು ಡ್ಯಾನ್ಸ್ ಮಾಡೋದು ನೋಡಿವಿ. ಅವ್ರ ಹವ್ಯಾಸ ಅವ್ರು ಬೆಳೆದ ರೀತಿ ಹಂಗೆ ಅದ. ಅದನ್ನೆಲ್ಲರೂ ಕೊಟ್ಟು ನೀವು ಒಂದು ಪೋಸ್ಟರ್ ಕೇಸ್ ಒಂದು ಸಣ್ಣ ಮಗುವಿಗೆ ನಾಳೆ ಮಾಡೋದ್ರಿಂದ ನಾಳೆ ನಾವು ಯಾವ ಮನೆಗೆ ಬಂದಾಗ ಹುಡುಗರ ಜೊತೆ ಮಾತಾಡ್ಬೇಕಾದ್ರೆ ಬಹಳ ಕಷ್ಟ ಆಗ್ತದೆ. ಅದಕ್ಕೆ ಕಾನೂನು ಇದೆ, ಅದನ್ನ ದುರುಪಯೋಗ ಪಡಿಸಬೇಡ, ಕಾನೂನು ಚೌಕಟ್ಟಿನ ಕೆಲಸ ಮಾಡ್ಬೇಕಂತ ಹೇಳ್ತೀನಿ. ಮುಖ್ಯವಾಗಿ ಬಂದಿರತಕ್ಕಂಥ ಆರೋಪಗಳು ಎಲ್ಲ 100 ಸುಳ್ಳಿದ್ದವು. ಇದು ಪಿತೂರಿ ಮಾಡಿರ್ತಕ್ಕಂಥ ಕೆಲ ಕಿಡಿಗೇಡಿಗಳದಾರ. ಅವ್ರ ಮ್ಯಾಗ ನಾವು ಅದೇನಾದ್ರು ಅದ್ರ ಮ್ಯಾಗ ಎಫ್ಐಆರ್ ಮಾಡ್ತೀವಿ, ಅದನ್ನ ತಕ್ಷಣ ಹೋರಾಟ ಕೇಳ್ತೀವಿ. ಇದನ್ನ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಜಿಲ್ಲಾ ಅಧಿಕಾರಿಗಳಿಗೆ SP ಅವರಿಗೆ ನಾವು ವೇದಿಕೆ ಮುಖಾಂತರ ಆಫೀಸರ್ ಎಷ್ಟೇ ಕೂಡಲೇ ಆ ಕೇಸ್ ಪ್ರಕರಣ ಕೈಗೊಳ್ಳಬೇಕು. ಮತ್ತಿಲ್ಲ ಮುಂದಿನ ಹೋರಾಟ ಮಾಡ್ತೀವಿ. ಮತ್ತೆ ರಕ್ಷಣೆ ಕೊಡ್ಬೇಕಂತ ಮಾತಾಡ್ತೀವಿ. ಯಾಕೆ ರಕ್ಷಣೆ ಕೊಡ್ಬೇಕಂದ್ರೆ ನಮ್ಗೆ ಗೊತ್ತಿರಲಿ. ರೋಜ್ ಮಲ್ಲಿಕಾರ್ಜುನ ಮೂರ್ತಿ ಅವರು ಕೂಡ ತಂದೆಯವರು ಕೂಡ ಕೊಲೆ ಆದಂತದ್ದು ನಮಗೆಲ್ಲ ಗೊತ್ತಿರಲಿ. ನಾನು ಕಲಬುರಗಿ ಜನರಲ್ ಜೈಲ್ ಮಾಡಿದ್ದೆ. ಆ ಮುತ್ತನ ಕೊಲೆ ಮಾಡಿದಂತ ವ್ಯಕ್ತಿ ನಾನು ರೂಮ್ ಬಾಜಿದ್ದ. ಆ ವ್ಯಕ್ತಿಯ ವಿಚಾರಗಳು ನಾವು ಕೇಳಿದಾಗ ಬಹಳ ವಿಚಿತ್ರ ಅನಿಸ್ತದೆ. ಸಂಬಂಧಪಟ್ಟ ಮುತ್ಯಾರ ಜೊತೆ ನಾವು ಮಾತಾಡಿದ್ವಿ ಐತ್ರಿ ಅಂತ. ಯಾಕಂದ್ರೆ ಹಂಗಾಗಿ ಆ ರಕ್ಷಣೆಗೆ ಎಲ್ಲೋ ಒಂದು ಕಾಂಡ ಕೈಗಳು ಕೆಲಸ ಮಾಡಕತ್ತಾವ. ಅದಕ್ಕೋಸ್ಕರ ತಾವು ಆ ಮುತ್ತೆಗೆ ರಕ್ಷಣೆ ಕೊಡುವಂತ ಕೆಲಸ ಮಾಡಬೇಕು. ಏನಾದ್ರೂ ಆ ಮುತ್ತೆ ಜೀವಕ್ಕಾಗಿದೆ, ಆ ಮುತ್ತೆಗೆ ಏನಾದ್ರು ತೊಂದರೆ ಆಗಿದೆ ಕರೆದ್ರೆ ನೇರ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಅಂತ ಮಾತ್ರ ನಾವು ಹೇಳಿ ನಾನು ಈ ಸಂಘಟನೆಗೆ ಬೆಂಬಲ ಕೊಡ್ತೀನಿ, ಆ ಮುತ್ತೆ ಪರವಾಗಿ ಹೋರಾಟ ಕೇಳ್ತೀನಿ ಅಂತ ಮಾತು ಹೇಳಿ ಮಾತಾಡೋ ತರಿಸ್ಕೊಟ್ಟೆಲ್ಲ